ಸರ್, ಇನ್ನು ಬೆಂಗಳೂರಿನ ವಾತಾವರಣಕ್ಕೆ ಬಂದರೆ ಸಂಜೆ ಆಗ್ತಿದ್ದಂಗೆ ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ ಸೃಷ್ಟಿ ಆಗ್ತಿದೆ. ಬೆಂಗಳೂರಲ್ಲಿ ಏನಿದೆ ಸರ್ ಅಲರ್ಟ್? ಬೆಂಗಳೂರಿನಲ್ಲಿ ಇವತ್ತು ಮತ್ತು ನಾಳೆಗೆ ಅಂದರೆ ಮೇ 18, 19ರಂದು ಕೆಲವು ಕಡೆ ಹಗುರವಾಗಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಮಳೆ ಜೊತೆಗೆ ಬಿರುಗಾಳಿಯ ವೇಗವು ಕೂಡ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಇರುವ ಸಾಧ್ಯತೆಗಳದಾವೆ ಬೆಂಗಳೂರಿನಲ್ಲಿ. ಅಕಾಲಿಕ ಮಳೆ ಉತ್ತರ ಕರ್ನಾಟಕವನ್ನು ನಲುಗುವಂತೆ ಮಾಡಿದೆ. ಹಾಗಾದರೆ ರಾಜ್ಯದಲ್ಲಿ ಇನ್ನೆಷ್ಟು ದಿನ ಈ ಮಳೆಯ ಅಲರ್ಟ್ ಇದೆ? ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ರಾಜ್ಯ ಹವಾಮಾನ ಇಲಾಖೆ ನಿರ್ದೇಶಕರಾದ CS ಪಾಟೀಲ್ ಸರ್ ಇದ್ದಾರೆ. ಸರ್, ರಾಜ್ಯದಲ್ಲಿ ಇನ್ನೂ ಎಷ್ಟು ದಿನ ಮಳೆ ಅಲರ್ಟ್ ಇದೆ ಸರ್? ರಾಜ್ಯದಲ್ಲಿ ಇವತ್ತೊಂದು ದಿವಸ ಮಾತ್ರ ಅಲರ್ಟ್ ಐತಿ. ಆದ್ರೆ ಗಾಳಿ ಅಲರ್ಟು ಇನ್ನೂ 5 ದಿವಸ ತನಕ ಐತಿ. ಇವತ್ತು ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಈ ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯ ಜೊತೆಗೆ ಗುಡುಗು ಮಿಂಚು ಇರಲಿದ್ದು ಮತ್ತು ಅದರ ಜೊತೆಗೆ ಗಾಳಿಯ ವೇಗ ಕೂಡ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟ್ರ್ ಇರುವ ಸಾಧ್ಯತೆ ಐತಿ. ಈ ಜಿಲ್ಲೆಗಳಿಗೆ ನಾವು ಯೆಲ್ಲೋ ಅಲರ್ಟ್ ಕೊಟ್ಟಿವಿ. ಅಂದ್ರೆ ಮೇ 18ರಂದು. ಮೇ 19ರಂದು ಭಾರಿ ಮಳೆಯ ಅಲರ್ಟ್ ಎಲ್ಲಿ ಇಲ್ಲ. ಆದರೆ ಗುಡುಗು ಮಿಂಚು ಸಮೇತವಾಗಿ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ನಾಳೆಯಿಂದ ಇದು ಗಾಳಿ ವೇಗ 40ರಿಂದ 50 ಕಿಲೋಮೀಟ್ರ್ ಪ್ರತಿ ಗಂಟೆಗೆ ಇರುವ ಸಾಧ್ಯತೆಗಳದಾವು. ಮತ್ತು ಮೇ 20ರಿಂದ ಗಾಳಿಯ ವೇಗ ಅಂದ್ರೆ ಮಳೆ ಜೊತೆಗೆ ಮಾತ್ರ ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟ್ರ್ ಇರುವ ಹೆಚ್ಚಿನ ಸಾಧ್ಯತೆಗಳದಾವೆ. ಮತ್ತು ಇವತ್ತು ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಟ್ರಫ್ ಇರುವುದರ ಹಿನ್ನೆಲೆಯಲ್ಲಿ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹಲವು ಕಡೆ ಅಂದರೆ ಫೇರ್ಲಿ ವೈಡ್ ಸ್ಪ್ರೆಡ್ ಅಂದ್ರೆ 75%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಗಾಳಿಯ ವೇಗ ಮಳೆಯ ಜೊತೆಗೆ ಸುಮಾರು 40ರಿಂದ 50 ಕಿಲೋಮೀಟ್ರ್ ಇರುವ ಹೆಚ್ಚಿನ ಸಾಧ್ಯತೆಗಳದಾವು. ಮತ್ತು ಮೇ 19ರಂದು ಕೂಡ ಹಲವು ಕಡೆ ಮಳೆಯಾಗುವ ಸಾಧ್ಯತೆಗಳದಾವು. ಮೇ 21ರಿಂದ ತಾತ್ಕಾಲಿಕವಾಗಿ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆಗಳದಾವು ಕರ್ನಾಟಕ ರಾಜ್ಯಾದ್ಯಂತ. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಮೇ 18ರಂದು ಹಲವು ಕಡೆ ಮಳೆಯಾಗುವ ಸಾಧ್ಯತೆಗಳದಾವು. ಮತ್ತು ಮಳೆಯ ಜೊತೆಗೆ ಗುಡುಗು ಮಿಂಚು ಇರಲಿದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟ್ರ್ ಇರ್ಬೋದು. ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಮೇ 18 ಹಾಗೂ 19ರಂದು ಹಲವು ಕಡೆ ಮಳೆಯಾಗುವ ಸಾಧ್ಯತೆ ಐತಿ. ಮಳೆಯ ಜೊತೆಗೆ ಗುಡುಗು ಮಿಂಚು ಇರಲಿದ್ದು ಅದರ ಜೊತೆಗೆ ಗಾಳಿಯ ವೇಗವು ಕೂಡ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟ್ರ್ ಆಗುವ ಹೆಚ್ಚಿನ ಸಾಧ್ಯತೆ ಐತಿ. ಮೇ 20ರಿಂದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಮಳೆಯ ಪ್ರಮಾಣ ಸ್ವಲ್ಪ ತಾತ್ಕಾಲಿಕವಾಗಿ ಕಡಿಮೆ ಆಗುವ ಸಾಧ್ಯತೆಗಳದಾವೆ. ಕಳೆದ ವಾರ ನೀವು ಮುನ್ಸೂಚನೆ ಕೊಟ್ಟಂಗೆ ಉತ್ತರ ಕರ್ನಾಟಕದ ಭಾಗದಲ್ಲಿ ದೊಡ್ಡ ಬಿರುಗಾಳಿ ಮತ್ತು ಧಾರಾಕಾರ ಮಳೆ ಸುರಿದಿದೆ ಸರ್. ಈಗ ಅಲ್ಲಿನ ವಾತಾವರಣ ಹೆಂಗೆ ಸರ್? ಕಮ್ಮಿ ಆಗುತ್ತಾ ಇನ್ನು ಮುಂದೆ? ಇನ್ನು 2 ದಿವಸ ಆದ ನಂತರ ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ತಾತ್ಕಾಲಿಕವಾಗಿ ಕಡಿಮೆ ಆಗುತ್ತೆ. ಬೆಂಗಳೂರಿನಲ್ಲಿ ಕೂಡ ಇವತ್ತು ನಾಳೆಗೆ ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಮಳೆಯ ಜೊತೆಗೆ ಗಾಳಿಯ ವೇಗವು ಕೂಡ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟ್ರ್ ಇರುವ ಹೆಚ್ಚಿನ ಸಾಧ್ಯತೆಗಳದಾವು. ಇವತ್ತು ಮುಖ್ಯವಾಗಿ ಮೇ 18ರಂದು ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ, ರಾಮನಗರ, ಮಂಡ್ಯ ಈ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಮತ್ತು ಇದು ಮುಂದೆ ಮೇ 19ರಿಂದ ಕೂಡ ಹಗುರವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಆದರೆ ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಈ ಜಿಲ್ಲೆಗಳಲ್ಲಿ ಹಗುರವಾಗಿ ಮೇ 18ರಂದು ಮಳೆಯಾಗುವ ಸಾಧ್ಯತೆಗಳದಾವು. ಆದರೆ ಮೇ 19, 20ರಂದು ಸ್ವಲ್ಪ ಮಳೆ ಪ್ರಮಾಣ ಇಲ್ಲಿನೂ ಕಡಿಮೆ ಆಗುವ ಸಾಧ್ಯತೆಗಳದಾವೆ. ಸರ್, ಈಗ ಬಿಸಿಲು ಏರ್ತಾ ಇದ್ದಂತೆ ಅಪ್ಪ ಎಷ್ಟು ಬಿಸಿಲಪ್ಪ ಅಂತ ಜನ ಎಲ್ಲ ಮಾತಾಡ್ಕೋತಿದ್ವಿ. ಈ ಬಿಸಿಲು ನಡುವೆ ಅಕಾಲಿಕ ಮಳೆ ಬಂದಿದ್ದಕ್ಕೆ ಕಾರಣ ಏನು ಸರ್? ಅಕಾಲಿಕ ಮಳೆ ಬಂದದಕ್ಕೆ ಮುಖ್ಯ ಕಾರಣವೆಂದರೆ ಅರಬ್ಬಿ ಸಮುದ್ರದಲ್ಲಿ ಒಂದು ಸರ್ಕ್ಯುಲೇಷನ್ ಇತ್ತು ಮತ್ತು ಸ್ಟ್ರಾಂಗ್ ವಿಂಡ್ಸ್ ಇತ್ತು. ಮತ್ತು ಇಂಟೀರಿಯರ್ ಕರ್ನಾಟಕದಲ್ಲಿ ವಿಂಡ್ ಡಿಸ್ಕಂಟಿನ್ಯೂಟಿ ಅಥವಾ ಟ್ರಫ್ ಇರೋದರಿಂದ
ಮತ್ತು ಸಾಕಷ್ಟು ಮಾಯ್ಶ್ಚರ್ ಕೂಡ ಇತ್ತು. ಉಷ್ಣತೆ ಕೂಡ ಜಾಸ್ತಿ ಏರಿಕೆ ಆಗಿದ್ದರ ಹಿನ್ನೆಲೆಯಲ್ಲಿ ಲೋ ಲೆವೆಲ್ನಲ್ಲಿ ಕನ್ವರ್ಜೆನ್ಸ್ ಝೋನು ನಿರ್ಮಾಣವಾಗಿ ನಮ್ಗೆ ಕರ್ನಾಟಕ ರಾಜ್ಯಾದ್ಯಂತ ಉತ್ತಮವಾಗಿ ಮಳೆಯಾಗಿದೆ. ಮಳೆಯ ಜೊತೆಗೆ ಗುಡುಗು ಮಿಂಚು ಕೂಡ ವರದಿಯಾಗಿದೆ. ಅದರ ಜೊತೆಗೆ ಗಾಳಿಯ ವೇಗವು ಕೂಡ ಸುಮಾರು 40ರಿಂದ 50 ಕಿಲೋಮೀಟ್ರ್ ಪ್ರತಿ ಗಂಟೆಗೆ ಕೂಡ ರಿಪೋರ್ಟ್ ಮಾಡ್ಯಾರ. ಸರ್, ಈಗ ಉತ್ತರ ಪ್ರದೇಶದಲ್ಲಿ ಕೂಡ ಕಳೆದ ವಾರ 110 ಜನರನ್ನ ಬಲಿ ಪಡ್ಕೊಳ್ತು ಸರ್, ಒಂದು ಬಿರುಗಾಳಿ ಮತ್ತು ಮಳೆ ಅನ್ನೋದು. ಆ ಸಡನ್ನು ವಾತಾವರಣ ಯಾಕೆ ಸರ್ ಹಂಗಾಗಿದೆ? ಅದು ಸಾಮಾನ್ಯವಾಗಿ ಯಾವುದರ ಒಂದು ಲೋ ಲೆವೆಲ್ನಲ್ಲಿ ವಿಂಡ್ ಕನ್ವರ್ಜೆನ್ಸ್ ಝೋನ್ ಇದ್ದಾಗ ಮತ್ತು ಟೆಂಪ್ರೇಚರ್ ಅಂದರೆ ಉಷ್ಣತೆ ಹೆಚ್ಚಿಗಿದ್ದಾಗ ಮತ್ತು ತೇವಾಂಶ ಜಾಸ್ತಿ ಇದ್ದಾಗ ಈ ರೀತಿ ಒಂದು ಆಗ್ಬೋದು. ಗುಡುಗು ಮಿಂಚು ಅಂದ್ರೆ ಇವು ವರ್ಟಿಕಲ್ ಕ್ಲೌಡ್ಸ್ ಡೆವಲಪ್ ಆಕ್ಕವೆ. ಇವು ಏಪ್ರಿಲು, ಮೇ ಮತ್ತು ಜೂನ್ ತಿಂಗಳಲ್ಲಿ ಉತ್ತರ ಭಾರತದಲ್ಲಿ ಕೂಡ ಆವಾಗ ಅಲ್ಲಿ ವರ್ಟಿಕಲ್ ಕ್ಲೌಡ್ಸು ಸ್ಟ್ರಾಂಗ್ ಆಗಿರೋದರಿಂದ ಇದ್ರ ಜೊತೆಗೆ ಡೌನ್ ಡ್ರಾಫ್ಟ್ಲಿಂದ ಬರೋ ಗಾಳಿ ಭಾರಿ ಸ್ಟ್ರಾಂಗ್ ಆಗಿರ್ತೈತಿ. ಇದು 60ರಿಂದ 70 ಕಿಲೋಮೀಟ್ರ್ ಪ್ರತಿ ಗಂಟೆಗೆ ಆನ್ ಎವರೇಜ್ ಇರ್ಬೋದು. ಕೆಲವೊಂದು ಕಡೆ ಅತಿ ಹೆಚ್ಚಿಗೆನೂ ಗಾಳಿ ಬರೋದರಿಂದ ಈ ರೀತಿ ಅನಾಹುತಗಳು ಉಂಟಾಗ್ತವೆ. ಸರ್, ಉತ್ತರ ಭಾರತದ ದೃಶ್ಯಗಳನ್ನ ನೋಡಿ ಎಲ್ಲರೂ ಬೆಚ್ಚಿ ಬಿದ್ದಿದ್ರು. ಅದಾಗೆ 2-3 ದಿನದಲ್ಲೇ ಉತ್ತರ ಕರ್ನಾಟಕಕ್ಕೆ ಅಪ್ಪಳಿಸ್ಬಿಡ್ತು ಸರ್ ಬಿರುಗಾಳಿ ಮತ್ತು ಜೋರು ಮಳೆ. ಅಷ್ಟು ಉತ್ತರ ಕರ್ನಾಟಕ ಭಾಗದಲ್ಲಿ ಆಗೋದಕ್ಕೆ ಕಾರಣ ಉತ್ತರ ಕರ್ನಾಟಕದಲ್ಲೇ ಆಗಲಿಕ್ಕೆ ಮುಖ್ಯ ಕಾರಣವೇನೆಂದರೆ ವಿಂಡ್ ಡಿಸ್ಕಂಟಿನ್ಯೂಟಿ ಅಥವಾ ವಿಂಡ್ ಕನ್ವರ್ಜೆನ್ಸ್ ಝೋನ್ ಲೋವರ್ ಲೆವೆಲ್ನಲ್ಲಿ. ಎರಡನೇದಾಗಿ ಸಾಕಷ್ಟು ಮಾಯ್ಶ್ಚರ್ ಇತ್ತು ಮತ್ತು ಭೂಮಿಯು ಕೂಡ ಸಾಕಷ್ಟು ಕಾದಿತ್ತು, ಉಷ್ಣಾಂಶ ಏರಿಕೆ ಆಗಿತ್ತು. ಇದರಿಂದ ಸ್ಟ್ರಾಂಗ್ ವರ್ಟಿಕಲ್ ಕ್ಲೌಡ್ಸ್ ಬೆಳೆದು ಮತ್ತು ಸ್ಟ್ರಾಂಗ್ ಕನ್ವೆಕ್ಷನ್ ಇರೋದರಿಂದ ನಮಗೆ ಉತ್ತರ ಕರ್ನಾಟಕದಲ್ಲೂ ಕೂಡ ಇದು ಬಂತು. ಸಾಕಷ್ಟು ಮಳೆಯಾಗಿದೆ. ಗದಗಿನಲ್ಲಿ ಭಾರಿ ಮಳೆಯಾಗಿದೆ ಇವತ್ತು. ಸರ್, ಉತ್ತರ ಕರ್ನಾಟಕದ ಭಾಗದಲ್ಲಿ ಧಾರವಾಡ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಅಲ್ಲೆಲ್ಲ ಅಕಾಲಿಕ ಮಳೆ ಅವಾಂತರ ಸೃಷ್ಟಿಸಿರೋದು ಅಷ್ಟಿಷ್ಟಲ್ಲ ಸರ್. ಬಾಳೆ ಗಿಡಗಳೆಲ್ಲ 100 ಬಾಳೆ ಗಿಡಗಳ ಹಾನಿಯಾಗಿದ್ದಾವೆ, ಬಹಳಷ್ಟು ಹಾನಿ ಆಗ್ತಾ ಇದೆ. ಇನ್ನೂ ಎಷ್ಟು ದಿನ ಸುರಿಬೋದು ಸರ್ ಇಂಥ ಭಾರಿ ಬಿರುಗಾಳಿ ಮಳೆ? ಈ ವಾರದಾಗ ಇನ್ನೂ ಮೇ 18-19ರಂದು ಸ್ವಲ್ಪ ಮಳೆ ಪ್ರಮಾಣ ಹೆಚ್ಚಿಗೆ ಇರ್ತೈತಿ. ನಂತರ ಮಳೆ ಪ್ರಮಾಣ ಕಡಿಮೆ ಆಗ್ತೈತಿ. ಸರ್, ಈಗ ಮುಂಗಾರು ಮಳೆ ಪೂರ್ವ ಮುಂಗಾರು ಮಳೆ ಅಲ್ವಾ ಇದು ಸುರಿತಾ ಇರೋದು? ಇದು ಪೂರ್ವ ಮುಂಗಾರು ಮಳೆ. ಇನ್ನೂ ಮುಂಗಾರು ನಮ್ಮ ಕರ್ನಾಟಕದಲ್ಲಿ ಬಂದಿಲ್ಲ, ಮುಂದೆ ಬರ್ಬೋದು. ಜೂನ್ ತಿಂಗಳಲ್ಲಿ ಬರೋ ಸಾಧ್ಯತೆಗಳದಾವೆ. ಪೂರ್ವ ಮುಂಗಾರು ಮಳೆ ಅಬ್ಬರ ಇನ್ನೂ ಎಷ್ಟು ದಿನ ಯಾವ್ಯಾವ ಕಡೆ ಅಲರ್ಟ್ ಇದೆ ಸರ್? ಪೂರ್ವ ಮುಂಗಾರು ಮಳೆ ಆರ್ಭಟ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಚಾಮರಾಜನಗರ, ಮೈಸೂರು, ಬೆಳಗಾಮು, ಧಾರವಾಡ, ಹಾವೇರಿ, ಗದಗು ಈ ಜಿಲ್ಲೆಗಳಲ್ಲಿ ಅಲರ್ಟ್ ಐತಿ. ಇಲ್ಲಿ ಒಂದು ಸ್ವಲ್ಪ ಮಳೆನೂ ಜಾಸ್ತಿ ಆಗುತ್ತಾ, ಮಳೆ ಜೊತೆಗೆ ಬಿರುಗಾಳಿ ಕೂಡ ಇರ್ತೈತಿ, ಅದರ ಜೊತೆಗೆ ಗುಡುಗು ಮಿಂಚು ಇರ್ತೈತಿ. ಇದರಿಂದ ಜನರು ಕೇರ್ಫುಲ್ ಆಗಿರಬೇಕು. ಈ ಒಂದು ಮಿಂಚು ಬರಾಗ ಮತ್ತು ಗುಡುಗು ಬಂದಾಗ ಸಾಧ್ಯದ ಮಟ್ಟಿಗೆ ಹೊರಗಡೆ ಇರಬಾರ್ದು. ಇದರ ಜೊತೆಗೆ ಗಾಳಿಯ ವೇಗವು ಕೂಡ ಜಾಸ್ತಿ ಇರುವುದರಿಂದ ಗಿಡ ಮರಗಳು, ಶೀಟ ಮನೆಗಳು ಹಾರಿ ಹೋಗ್ಬೋದು, ಕಚ್ಚಾ ಮನೆಗಳು ತೂರಿಕೊಂಡು ಹೋಗ್ಬೋದು ಮತ್ತು ಹೊರಗಡೆ ಗಿಡದ ಅಥವಾ ಮರದ ಕೆಳಗೆ ಆಶ್ರಯ ಪಡಿಬಾರ್ದು. ಒಮ್ಮೆ ಮಿಂಚು ಬಡಿಬೋದು ಮತ್ತು ಗಿಡ ಮರಗಳು ಬೀಳೋ ಸಾಧ್ಯತೆಗಳು ಜಾಸ್ತಿ ಇರ್ತೈತಿ ಮತ್ತು ಕೆಲವೊಮ್ಮೆ ಹಗುರ ವಸ್ತುಗಳು ಹಾರಿ ಮೈ ಮೇಲೂ ಬೀಳೋ ಸಾಧ್ಯತೆಗಳು ಇರ್ತಾವೆ ಇದರಲ್ಲಿಂದ. ಸರ್, ಈಗ ಮುಂಗಾರು ಮಳೆ ಪ್ರವೇಶ ಯಾವ ಸರ್ ಈ ವಾರದಲ್ಲಿ ಆಗ್ಬೋದಾ ಅಥವಾ ಬಹಳ ಬೇಗ ಬರುವಂಥ ಸಾಧ್ಯತೆ ಇದೆಯಾ ಸರ್ ಈ ವರ್ಷದ ಮುಂಗಾರು? ಈ ವರ್ಷ ಕರ್ನಾಟಕದಲ್ಲಿ ಜೂನ್ ಮೊದಲನೇ ವಾರದಲ್ಲಿ ಬರ್ತೈತಿ. ಈ ಸಲ ಮುಂಗಾರು ಮಾನ್ಸೂನ್ ಮುನ್ಸೂಚನೆ ಹೇಗಿದೆ ಸರ್? ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತಾ? ಕೆಲವು ಜಿಲ್ಲೆಗಳಲ್ಲಿ ವಾಡಿಕೆಯಂತೆ ಮಳೆಯಾಗುವ ಸಾಧ್ಯತೆಗಳದಾವು, ಕೆಲವೊಂದು ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಆಗುವ ಸಾಧ್ಯತೆಗಳದಾವು. ಅಂದರೆ ಮಳೆ ಜೂನ್ ತಿಂಗಳಲ್ಲಿ ಹೇಗಿರುತ್ತೆ ಸರ್ ಮಳೆಯ ವಾತಾವರಣ? ಜೂನ್ ತಿಂಗಳಲ್ಲಿ ನಾರ್ಮಲ್ ಆಗಿ ಸಾಮಾನ್ಯ ವಾಡಿಕೆಯಂತೆ ಮಳೆಯಾಗ್ತೈತಿ ಜೂನ್ ತಿಂಗಳಲ್ಲಿ. ಸರ್, ಈಗ ಮೇ 18-19 ಆದ ನಂತರ ಮಳೆ ಕಡಿಮೆ ಆಗುತ್ತೆ ಸರ್ ರಾಜ್ಯದಲ್ಲಿ? ಆಗುತ್ತೆ. ಮೇ 18-19 ನಂತರ ಸ್ವಲ್ಪ ಮಳೆಯ ಪ್ರಮಾಣ ತಾತ್ಕಾಲಿಕವಾಗಿ ಕಡಿಮೆ ಆಗೋ ಸಾಧ್ಯತೆ ಐತಿ ಕರ್ನಾಟಕದಾಗ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲ ಕಡೆಯೂ ಕಡಿಮೆ ಆಗುತ್ತೆ? ಎಲ್ಲ ಕಡೆ ಕಡಿಮೆ ಆಗುತ್ತೆ. ಇಡೀ ಕರ್ನಾಟಕ ತುಂಬ ಉತ್ತರ ಒಳನಾಡು, ದಕ್ಷಿಣ ಒಳನಾಡು, ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಮೇ 20ರಿಂದ ಕಡಿಮೆ ಆಗುತ್ತೆ, ತಾತ್ಕಾಲಿಕವಾಗಿ ಕಡಿಮೆ ಆಗುತ್ತೆ.
ಅಂದರೆ ಮುಂಗಾರು ಪ್ರವೇಶಕ್ಕಿಂತ ಮುಂಚೆ ಸ್ವಲ್ಪ ದಿನ ಕಡಿಮೆ ಇರುತ್ತೆ ಮಳೆ, ಮತ್ತು ಉಷ್ಣ ಬಿಸಿಲಿನ ವಾತಾವರಣ ಜಾಸ್ತಿ ಆಗುತ್ತೆ. ಮತ್ತು ಬಿಸಿಲಿನ ವಾತಾವರಣ ಮುಂದೆ ಜಾಸ್ತಿ ಆಗ್ಬೋದು. ಸರ್, ಈಗ ಇವತ್ತಿನ ವಾತಾವರಣ ಮಳೆ ಅಲರ್ಟ್ ಎಲ್ಲೆಲ್ಲಿದೆ ಸರ್ ಇವತ್ತು ನಾ ನಿಮ್ಗೆ ಹೇಳ್ದಂಗೆ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ ಈ ಜಿಲ್ಲೆಗಳಲ್ಲಿ ಮಳೆ ಆಗ್ತೈತಿ. ಮಳೆ ಜೊತೆಗೆ ಮಿಂಚು, ಅದರ ಜೊತೆಗೆ ಗುಡುಗು ಹಾಗೂ ಅದ್ರ ಜೊತೆಗೆ ಬಿರುಗಾಳಿ ಕೂಡ ಇರೋ ಸಾಧ್ಯತೆಗಳದಾವೆ ಇವತ್ತು. ಸರ್, ಉತ್ತರ ಕರ್ನಾಟಕದಲ್ಲಿ ಇನ್ನೂ ಯಾವ ಜಿಲ್ಲೆಗೆ ಇವತ್ತು ಅಲರ್ಟ್ ಕೊಟ್ಟಿದ್ರಿ ಸರ್? ಆರೆಂಜ್ ಅಲರ್ಟ್ ಆಗಿರಲಿ ಅಥವಾ ಯೆಲ್ಲೋ ಅಲರ್ಟ್? ಇವೆಲ್ಲ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಈ ಜಿಲ್ಲೆಗಳಿಗೆ ನಾವು ಯೆಲ್ಲೋ ಅಲರ್ಟ್ ಕೊಟ್ಟಿವಿ ಇವತ್ತು ಮೇ 18ರಂದು. ಮೇ 19ರಿಂದ ಅಲರ್ಟ್ ಏನು ಅಷ್ಟಿಲ್ಲ, ಆದರೆ ಮೇ 19ರಂದು ಸ್ವಲ್ಪ ಮಳೆಯಾಗೋ ಸಾಧ್ಯತೆಗಳದಾವು. ಮೇ 20ರಿಂದ ತಾತ್ಕಾಲಿಕವಾಗಿ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ, ದಿಢೀರನೇ ಕಡಿಮೆ ಆಗುತ್ತೆ.